ಇಂದಿರಾನಗರದ ಆ ಪ್ರಸಿದ್ಧ ಕೆಫೆಯ ಹೊರಗಿನ ಪಾರ್ಕಿಂಗ್ ಲಾಟ್ನಲ್ಲಿ ತಣ್ಣನೆಯ ರಾತ್ರಿಯ ಗಾಳಿ ಬೀಸುತ್ತಿದ್ದರೂ ಅಲ್ಲಿನ ಇಡೀ ವಾತಾವರಣ ಕೆಂಡದ ರಾಶಿಯಂತೆ ಉರಿಯುತ್ತಿತ್ತು. ಕಾಂಕ್ರೀಟ್ ನೆಲದ ಮೇಲೆ ಗಾಜಿನ ಚೂರುಗಳು, ಚೆಲ್ಲಾಪಿಲ್ಲಿಯಾಗಿದ್ದ ಕುರ್ಚಿಗಳು ಮತ್ತು ಶೌರ್ಯನ ಎದೆಗೆ ಬಡಿದು ನೆಲಕ್ಕೆ ಬಿದ್ದಿದ್ದ ವರ್ಧನ್ ಇಂಟರ್ನ್ಯಾಷನಲ್ ಕಂಪನಿಯ ಅಧಿಕೃತ ಐಡಿ ಕಾರ್ಡ್ ಅನಾಥವಾಗಿ ಬಿದ್ದವು. ಧೃತಿ ತನ್ನ ಸೀರೆಯ ಸೆರಗಿನಿಂದ ಆಲೋಕ್ನ ಒಡೆದ ತುಟಿಯಲ್ಲಿದ್ದ ರಕ್ತವನ್ನು ಒರೆಸುತ್ತಾ ಕಣ್ಣೀರಿನಿಂದ ನಡುಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಶೌರ್ಯನ ಮೇಲಿದ್ದ ಅತಿಯಾದ ಕೋಪ, ನೋವು ಮತ್ತು ಕೆಂಡಾಮಂಡಲವಾದ ಸ್ವಾಭಿಮಾನದ ಜ್ವಾಲೆ ಎದ್ದು ಕಾಣ್ತಿತ್ತು. ಶೌರ್ಯವರ್ಧನ್, ನಿನ್ನ ಹಣ, ನಿನ್ನ ಬೋನಸ್ ನನಗೆ ಬೇಕಾಗಿಲ್ಲ. ನಿನ್ನ ಅಹಂಕಾರದ ಮುಂದೆ ನನ್ನ ಸ್ವಾಭಿಮಾನಕ್ಕೆ ಬೆಲೆಯೇ ಇಲ್ಲದ ಮೇಲೆ ನಾನು ನಿನ್ನ ಆಫೀಸ್ನಲ್ಲಿ ಇನ್ನೊಂದು ಕ್ಷಣವೂ ಕೆಲಸ ಮಾಡಲ್ಲ. ಐ ಹೇಟ್ ಯು ಎಂದು ಧೃತಿ ಚೀರಿದ ಆ ಆಕ್ರೋಶದ ಮಾತುಗಳು ಇಡೀ ರಸ್ತೆಯಲ್ಲಿ ಪ್ರತಿಧ್ವನಿಸುತ್ತಿದ್ವು. ಧೃತಿ ತಡ ಮಾಡದೆ ಗಾಯಗೊಂಡು ನಿಂತಿದ್ದ ಆಲೋಕ್ನ ಕೈಯನ್ನು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳು ಶೌರ್ಯನ ಕಡೆ ಒಮ್ಮೆಯೂ ತಿರುಗಿ ನೋಡದೆ ಆಲೋಕ್ನನ್ನು ಎಳೆದುಕೊಂಡು ಹೋಗಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಆಟೋ ಹತ್ತಿ ಹೊರಟು ಹೋದಳು. ಆಟೋದ ಸದ್ದು ಕತ್ತಲಿನಲ್ಲಿ ದೂರವಾಗುತ್ತಿದ್ದಂತೆ ಶೌರ್ಯ ರಸ್ತೆಯ ಮಧ್ಯದಲ್ಲೇ ಕಲ್ಲಿನ ಮೂರ್ತಿಯಂತೆ ಸ್ತಬ್ಧನಾಗಿ ನಿಂತಿದ್ದ. ಅವನ ಕಣ್ಣೆದುರೇ ಮತ್ತೆ ಮತ್ತೆ ಅದೇ ದೃಶ್ಯ ಮರುಕಳಿಸುತ್ತಿತ್ತು. ಧೃತಿ ಆಲೋಕ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದು, ತನ್ನ ಕಣ್ಣೆದುರೇ ಅವನ ಜೊತೆ ಹೊರಟು ಹೋದದ್ದು. ಶೌರ್ಯನ ಎದೆಯೊಳಗೆ ಅಸೂಯೆ ಮತ್ತು ಹೊಟ್ಟೆಯುರಿಯೋ ಭೀಕರ ಜ್ವಾಲಾಮುಖಿ ಸ್ಫೋಟಿಸಿತ್ತು. ಅವನ ಕೈ ಬೆರಳುಗಳು ಮುಷ್ಟಿಯಾಗಿ ಬಿಗಿದುಕೊಂಡಿದ್ದವು. ಉಗುರುಗಳು ಅಂಗೈಗೆ ಚುಚ್ಚಿ ರಕ್ತ ಬರುವ ಸ್ಥಿತಿಯಲ್ಲಿದ್ದವು. ಪಕ್ಕದಲ್ಲೇ ನಿಂತಿದ್ದ ಸಂತು ಮತ್ತು ಭವ್ಯ ಸಂಪೂರ್ಣವಾಗಿ ಕಂಗಾಲಾಗಿದ್ದರು. ಇಡೀ ಪಾರ್ಟಿ ಈ ರೀತಿಯ ಭೀಕರ ರಾದ್ಧಾಂತದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಅವರು ಕನಸಲ್ಲೂ ಊಹಿಸಿರಲಿಲ್ಲ. ಭವ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು, ಸಂತು ಬಾ, ಎಲ್ಲಿಂದ ಹೋಗೋಣ? ಶೌರ್ಯ ಸರ್, ಈಗಿರೋ ಕೋಪಕ್ಕೆ ನಾವು ಎದುರಿಗೆ ನಿಂತರೆ ನಮ್ಮ ಮೇಲೂ ರೇಗಾಡ್ತಾರೆ ಎಂದಳು. ಇಬ್ಬರು ತೀವ್ರವಾದ ಬೇಸರ ಮತ್ತು ತಲೆ ತಗ್ಗಿಸಿಕೊಂಡು ಸದ್ದಿಲ್ಲದೆ ಅಲ್ಲಿಂದ ತಮ್ಮ ಮನೆಗಳ ಕಡೆಗೆ ಹೆಜ್ಜೆ ಹಾಕಿದ್ರು. ಅವರು ಹೋದ ಕೆಲವೇ ನಿಮಿಷಗಳಲ್ಲಿ ಕೆಫೆಯ ಗೇಟ್ ದಾಟಿ ಗಡಿಬಿಡಿಯಿಂದ ಓಡೋಡಿ ಬಂದವನೇ ರೋಹನ್. ರೋಹನ್ ಶೌರ್ಯ ಮತ್ತು ಆಲೋಕ್ ಇಬ್ಬರಿಗೂ ಚಿಕ್ಕಂದಿನಿಂದಲೂ ಜೀವನದ ಗೆಳೆಯ. ಈ ಮೂವರು ಬಾಲ್ಯದಿಂದ ಒಟ್ಟಿಗೆ ಬೆಳೆದಿದ್ದ ತ್ರಿವಳಿ ಸ್ನೇಹಿತರು. ಅಂದು ವರ್ಧನ್ ಮ್ಯಾನ್ಷನ್ನಲ್ಲಿ ಅಜ್ಜಿ ಇಂದಿರಾದೇವಿ ಅವರು ಏರ್ಪಡಿಸಿದ್ದ ವಿಶೇಷ ಮನೆ ಪೂಜೆಗೆ ಸ್ವತಃ ಬಂದಿದ್ದ ಅದೇ ರೋಹನ್. ಅಂದು ಪೂಜೆಯ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಧೃತಿಯನ್ನು ಒಮ್ಮೆ ಮಾತ್ರ ದೂರದಿಂದಲೇ ನೋಡಿದ್ದ ರೋಹನ್ಗೆ ಅವಳ ಸರಳತೆ ಮತ್ತು ಗಾಂಭೀರ್ಯ ಗಮನ ಸೆಳೆದಿತ್ತು. ವಾಸ್ತವವಾಗಿ ಇವತ್ತಿನ ಪಾರ್ಟಿಗೆ ಆಲೋಕ್ ಖುದ್ದಾಗಿ ರೋಹನ್ಗೆ ಕರೆ ಮಾಡಿ, ನಮ್ಮ ಆಫೀಸ್ನ ಹೊಸ ಆರ್ಕಿಟೆಕ್ಟ್ ಧೃತಿ ಅಂತ ಒಬ್ಬಳು ಅದ್ಭುತ ಹುಡುಗಿ ಇದ್ದಾಳೆ, ಅಂದು ಪೂಜೆಯಲ್ಲಿ ನೋಡಿದ್ಯಲ್ಲ ಅವಳೇ, ಅವಳಿಗೆ ಹೆರಿಟೇಜ್ ರಿಸಾರ್ಟ್ ಪ್ರಾಜೆಕ್ಟ್ ಮುಗಿದು ಯಶಸ್ವಿಯಾದ ಖುಷಿಗೆ ಬೋನಸ್ ಬಂದಿದೆ, ಅದಕ್ಕೆ ಪಾರ್ಟಿ ಕೊಡ್ತಿದ್ದಾಳೆ, ಬಾ ರೋಹನ್, ನಿನಗೆ ಅವರ ಜೊತೆ ಮಾತಾಡಿಸ್ತೀನಿ, ಭೇಟಿ ಮಾಡಿಸ್ತೀನಿ ಎಂದು ಆಹ್ವಾನಿಸಿದ್ದ. ಅದೇ ಕಾರಣಕ್ಕಾಗಿ ರೋಹನ್ ಅಷ್ಟೊಂದು ಆಸಕ್ತಿಯಿಂದ ಈಗಷ್ಟೇ ಅಲ್ಲಿಗೆ ಬಂದು ತಲುಪಿದ್ದ. ಆದರೆ ಅಲ್ಲಿಗೆ ಬಂದ ರೋಹನ್ಗೆ ಕಂಡದ್ದು ಬೇರೆಯದೇ ದೃಶ್ಯ. ಶೌರ್ಯನ ಹರಿದ ಶರ್ಟ್, ನೆಲದ ಮೇಲಿದ್ದ ರಕ್ತದ ಕಲೆಗಳು ಮತ್ತು ಕೆಫೆಯಲ್ಲಿದ್ದ ಜನರ ಆಘಾತದ ಮುಖಗಳು. ಶೌರ್ಯ, ಏನಾಯ್ತು ಇಲ್ಲಿ? ಆಲೋಕ್ ಇಲ್ಲಿ? ರೋಹನ್ ಆತಂಕದಿಂದ ಶೌರ್ಯನ ಭುಜವನ್ನು ಹಿಡಿದು ಅಲುಗಾಡಿಸಿದ. ಶೌರ್ಯ ಕೆಂಡನಂತಹ ಕಣ್ಣುಗಳಿಂದ ರೋಹನ್ನನ್ನು ನೋಡಿ ಹಲ್ಲು ಕಡಿಯುತ್ತಾ ರಸ್ತೆಯಲ್ಲಿದ್ದ ಕಲ್ಲಿಗೆ ಕಾಲಿನಿಂದ ಗಟ್ಟಿಯಾಗಿ ಒದ್ದ. ಆಲೋಕ್ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ರೋಹನ್, ಶೌರ್ಯನ ಧ್ವನಿ ಹುಚ್ಚು ಸಿಂಹದಂತೆ ಗರ್ಜಿಸಿತ್ತು. ನನ್ನ ಕಂಪನಿಯ ಇಂಟರ್ನ್ ಹುಡುಗಿಯ ಜೊತೆ ಸೇರಿ ನನ್ನ ಅಹಂಕಾರವನ್ನೇ ಸವಾಲು ಮಾಡಿದ್ದಾನೆ. ಬಾಲ್ಯದಿಂದ ನನ್ನ ಜೊತೆ ಬೆಳೆದ ಆಲೋಕ್ ಇವತ್ತು ನನ್ನ ಕಣ್ಣೆದುರೇ ಧೃತಿಯ ಕೈ ಹಿಡಿದುಕೊಂಡು ಹೋಗಿದ್ದಾನೆ. ಇವತ್ತಿಗೆ ಈ ಕ್ಷಣಕ್ಕೆ ನನ್ನ ಮತ್ತು ಆಲೋಕ್ ನಡುವಿನ ಸ್ನೇಹ ಸತ್ತು ಹೋಯಿತು. ಅವನಿಗೂ ನನಗೂ ಇನ್ಮೇಲೆ ಯಾವುದೇ ಸಂಬಂಧವಿಲ್ಲ. ರೋಹನ್ ಆಘಾತದಿಂದ ಶೌರ್ಯನ ಕಡೆ ನೋಡಿದ. ಬಾಲ್ಯದಿಂದ ಒಟ್ಟಿಗೆ ಬೆಳೆದಿದ್ದ ಆ ಮೂವರು ಆತ್ಮೀಯ ಸ್ನೇಹಿತರ ತ್ರಿವಳಿ ಬಂಧನ ಇವತ್ತು ರಸ್ತೆಯ ಮಧ್ಯದಲ್ಲಿ ಶಾಶ್ವತವಾಗಿ ಒಡೆದು ಚೂರಾಗಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ರೋಹನ್ ಶೌರ್ಯನನ್ನು ರಸ್ತೆಯಲ್ಲೇ ಬಿಡುವುದು ಅಪಾಯವೆಂದು ತಿಳಿದು ಅವನನ್ನು ಬಲವಂತವಾಗಿ ಕಾರಿನಲ್ಲಿ ಕೂರಿಸಿಕೊಂಡು ನೇರವಾಗಿ ಇಂದಿರಾನಗರದಲ್ಲಿದ್ದ ತನ್ನ ಸ್ವಂತ ಐಷಾರಾಮಿ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಬಂದನು. ಅಪಾರ್ಟ್ಮೆಂಟ್ ಒಳಗೆ ಕಾಲಿಡುತ್ತಿದ್ದಂತೆ ಶೌರ್ಯ ಲಿವಿಂಗ್ ರೂಮ್ನಲ್ಲಿದ್ದ ಗಾಜಿನ ಟೇಬಲ್ ಮೇಲೆ ಕೈ ಇಟ್ಟು ನಿಂತ. ಅವನ ಎದೆಯೊಳಗೆ ಸೇಡು ಮತ್ತು ಹೊಟ್ಟೆಯುರಿ ಕುದಿಯುತ್ತಿತ್ತು. ಬಾರ್ ಕೌಂಟರ್ ಕಡೆಗೆ ಹೋದ ಶೌರ್ಯ ವಿಸ್ಕಿ ಬಾಟಲಿಯನ್ನು ಎತ್ತಿಕೊಂಡು ಗ್ಲಾಸ್ ಕೂಡ ಬಳಸದೆ ನೇರವಾಗಿ ಗಂಟಲಿಗೆ ಸುರಿದುಕೊಳ್ಳಲು ಶುರು ಮಾಡಿದ್ದ. ಶೌರ್ಯ, ಬಾಟಲಿ ಕೆಳಗಿಡು. ರೋಹನ್ ಅವನ ಕೈಯಲ್ಲಿದ್ದ ಬಾಟಲಿಯನ್ನು ಬಲವಂತವಾಗಿ ಕಸಿದುಕೊಂಡು ಪಕ್ಕಕ್ಕಿಟ್ಟ. ನನಗೆ ತಡೆಯೋಕೆ ಬರಬೇಡ ರೋಹನ್, ಶೌರ್ಯ ಕೆಂಡದಂತಹ ಕೂಗಾಡಿ
ಅವನ ಕಣ್ಣುಗಳಲ್ಲಿ ನಶೆಗಿಂತ ಹೆಚ್ಚಾಗಿ ಧೃತಿಯನ್ನು ಕಳೆದುಕೊಳ್ಳುವ ಭಯ ಮತ್ತು ಆಲೋಕ್ ಮೇಲಿನ ದ್ವೇಷವಿತ್ತು. ಧೃತಿ ನನ್ನ ಆಫೀಸ್ನ ಇಂಟರ್ನ್, ಅವಳ ಪ್ರತಿ ಹೆಜ್ಜೆಯ ಮೇಲೂ ನನ್ನ ಅಧಿಕಾರವಿದೆ. ಆದರೆ ಅವಳು ನನ್ನ ಎದುರೇ ಆಲೋಕ್ನ ರಕ್ತ ಒರೆಸಿದ್ಲು. ಅವನ ಕೈ ಹಿಡಿದು ಆಟೋ ಹತ್ತಿ ಹೋದಳು. ಅವಳಿಗೆ ಎಷ್ಟು ಧೈರ್ಯ! ಅವಳು ಆಲೋಕ್ ಜೊತೆ ಇರೋದನ್ನ ನೋಡಿದ್ರೆ ನನ್ನ ಇಡೀ ದೇಹ ಹೊಟ್ಟೆ ಉರಿಯಿಂದ ಸುಟ್ಟು ಭಸ್ಮವಾಗ್ತಿದೆ. ರೋಹನ್ ಶೌರ್ಯನ 2 ಕೆನ್ನೆಗಳನ್ನು ಹಿಡಿದು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳಿದ್ದ. ಬುದ್ಧಿ ಇದೆಯಾ ಶೌರ್ಯ ನಿನಗೆ? ಬಾಲ್ಯದಿಂದ ನಾವಿಬ್ರು ಆಲೋಕ್ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿ ಬೆಳೆದವರು. ಆಲೋಕ್ ಯಾವತ್ತೂ ನಿನ್ನ ಬೆನ್ನಿಗೆ ಚೂರಿ ಹಾಕೋ ವ್ಯಕ್ತಿ ಅಲ್ಲ. ಅಂದು ಅಜ್ಜಿ ಪೂಜೆಯಲ್ಲೂ ನಾನು ನೋಡಿದ್ದೆ ಧೃತಿ ಎಂತ ಸ್ವಾಭಿಮಾನಿ ಹುಡುಗಿ ಅಂತ. ಅವಳು ನಿನ್ನ ಹಣಕ್ಕಾಗಲಿ ನಿನ್ನ ಕಂಪನಿಯ ಆಸ್ತಿಗಾಗಲಿ ತಲೆಬಾಗೋಳಲ್ಲ. ನೀನು ಕೆಫೆಗೆ ನುಗ್ಗಿ ಆಲೋಕ್ ಮೇಲೆ ಕೈ ಮಾಡಿದ್ದು, ಧೃತಿಯ ಕೈಯನ್ನು ಒರಟಾಗಿ ಎಳೆದಿದ್ದು ಅಕ್ಷಮ್ಯ ಅಪರಾಧ. ನೀನು ಇಷ್ಟಪಟ್ಟ ಹುಡುಗಿಯ ಸ್ವಾಭಿಮಾನವನ್ನು ನೀನೇ ಸಾರ್ವಜನಿಕವಾಗಿ ತುಳಿತಿದ್ದೀಯ. ಪ್ರೀತಿಯನ್ನು ಅಧಿಕಾರದಿಂದ ಕಿತ್ತುಕೊಳ್ಳೋಕೆ ಆಗಲ್ಲ ಶೌರ್ಯ, ಕರುಣೆಯಿಂದ ಗೆಲ್ಲಬೇಕು. ನಿನ್ನ ಈ ಹಿಟ್ಲರ್ ಬುದ್ಧಿಯಿಂದ ನೀನು ಧೃತಿನೂ ಕಳ್ಕೊಳ್ತಿದ್ದೀಯ, ಆಲೋಕ್ನಂತಹ ಗೆಳೆಯನನ್ನು ಕಳ್ಕೊಳ್ತಿದ್ದೀಯ. ರೋಹನ್ನ ಮಾತುಗಳು ಶೌರ್ಯನ ಎದೆಗೆ ಚಾಟಿ ಬೀಸಿದಂತಿತ್ತು. ಆದರೆ ಶೌರ್ಯನ ಅಹಂಕಾರ ಮತ್ತು ಹೊಟ್ಟೆಯುರಿ ಆ ಕ್ಷಣಕ್ಕೆ ತಣ್ಣಗಾಗುವ ಸ್ಥಿತಿಯಲ್ಲಿ ಇರಲಿಲ್ಲ. ಶೌರ್ಯ ಸೋಫಾದ ಮೇಲೆ ಕುಸಿದು ಬಿದ್ದು ಹಲ್ಲು ಕಡಿಯುತ್ತಾ ಹೇಳಿದ. ಅವಳು ಕೆಲಸ ಬಿಡ್ತೀನಿ ಅಂತ ID ಕಾರ್ಡ್ ಎಸೆದು ಹೋದಳಲ್ಲ, ಅವಳಿಗೆ ನಮ್ಮ ಕಂಪನಿಯ ಲೀಗಲ್ ಅಗ್ರಿಮೆಂಟ್ ಪವರ್ ಇನ್ನೂ ಗೊತ್ತಿಲ್ಲ ರೋಹನ್. ಸೋಮವಾರ ಅವಳು ಆಫೀಸ್ಗೆ ಬರಲೇಬೇಕು. ಬರುವಂತೆ ನಾನೇ ಮಾಡ್ತೀನಿ. ಇತ್ತ ಆಟೋದಲ್ಲಿ ಹೊರಟ ಧೃತಿ ಆಲೋಕ್ನನ್ನು ನೇರವಾಗಿ ಸಮೀಪದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಳು. ಕ್ಯಾಶುಯಾಲಿಟಿ ವಾರ್ಡ್ನಲ್ಲಿ ಡಾಕ್ಟರ್ ಆಲೋಕ್ನ ಒಡೆದ ತುಟಿಗೆ ಮತ್ತು ಗಲ್ಲದ ಮೇಲಿನ ಗಾಯಕ್ಕೆ ಬ್ಯಾಂಡೇಜ್ ಹಾಕಿ ಫಸ್ಟ್ ಏಡ್ ಮುಗಿಸಿದರು. ಕಾರಿಡಾರ್ನ ಬೆಂಚ್ ಮೇಲೆ ಕುಳಿತಿದ್ದ ಆಲೋಕ್ನ ಪಕ್ಕ ಧೃತಿ ತಲೆ ತಗ್ಗಿಸಿ ಕುಳಿತಿದ್ಲು. ಅವಳ ಕಣ್ಣುಗಳಿಂದ ನಿರಂತರವಾಗಿ ನೀರು ಜಾರ್ತಿತ್ತು. ಆಲೋಕ್ ಸರ್, ನಿಜವಾಗಿಯೂ ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಪಾರ್ಟಿಗೆ ನೀವು ಬಂದು ನನ್ನಿಂದಾಗಿಯೇ ನಿಮಗೆ ಇಷ್ಟೊಂದು ದೊಡ್ಡ ಅವಮಾನ ಆಯಿತು. ನಿಮ್ಮ ಬಾಲ್ಯದ ಸ್ನೇಹಿತ ನಿಮ್ಮ ಮೇಲೆ ಈ ರೀತಿ ಕೈ ಮಾಡೋ ಥರ ಆಯಿತು ಎಂದು ಧೃತಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ಲು. ಆಲೋಕ್ ತನ್ನ ಗಾಯವನ್ನು ಮುಟ್ಟಿಕೊಂಡು ಧೃತಿಯ ಕಡೆ ನೋಡಿ ಸೌಮ್ಯವಾಗಿ ನಕ್ಕ. ಧೃತಿ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಅಳೋದನ್ನು ಮೊದಲು ನಿಲ್ಲಿಸು. ಶೌರ್ಯನ ಈ ಅಹಂಕಾರ ಮತ್ತು ಅತಿಯಾದ ಪೊಸೆಸಿವ್ ಹುಚ್ಚು ಇವತ್ತಿನದಲ್ಲ. ಆದರೆ ಇವತ್ತು ಅವನು ನಿನ್ನ ಸ್ವಾಭಿಮಾನಕ್ಕೆ ಕೈ ಹಾಕಿದ್ದಾನೆ, ನನ್ನ ಮೇಲೂ ಅಟ್ಯಾಕ್ ಮಾಡಿದ್ದಾನೆ. ನಮ್ಮ ಸ್ನೇಹ ಇವತ್ತಿಗೆ ಮುಗಿದೋಯ್ತು ಎಂದ ಆಲೋಕ್ ಗಂಭೀರವಾಗಿ. ಅವನು ಧೃತಿಯ ಭುಜದ ಮೇಲೆ ಸಾಂತ್ವನದ ಕೈ ಇಟ್ಟು ಮುಂದುವರಿಸಿದ. ಧೃತಿ, ನೀನು ಯಾವುದೇ ಕಾರಣಕ್ಕೂ ಅವನ ಕಂಪನಿಯಲ್ಲಿ ಕೆಲಸ ಮುಂದುವರಿಸಬೇಡ. ಅವನು ನಿನ್ನ ಶ್ರಮವನ್ನು ಗುರುತಿಸಿದರೂ ನಿನ್ನನ್ನು ತನ್ನ ಅಧೀನದಲ್ಲಿರುವ ವಸ್ತು ಥರ ನೋಡ್ತಿದ್ದಾನೆ. ನೀನು ಧೈರ್ಯವಾಗಿರು. ನಿನಗೆ ಬೇಕಾದ ಕೆಲಸ ಮತ್ತು ಪ್ರಾಜೆಕ್ಟ್ಗಳನ್ನು ನನ್ನ ಕಂಪನಿಯಲ್ಲೇ ಕೊಡ್ತೀನಿ. ಆಲೋಕ್ನ ಮಾತುಗಳು ಧೃತಿಗೆ ಸಾಂತ್ವನ ನೀಡಿದರೂ ಅವಳ ಮನಸ್ಸಿನಲ್ಲಿ ಶೌರ್ಯನ ಕ್ರೂರ ವರ್ತನೆಯ ಆಘಾತ ಇನ್ನೂ ಮಾಸಿರಲಿಲ್ಲ. ಶನಿವಾರ ಮತ್ತು ಭಾನುವಾರ ಧೃತಿ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕಣ್ಣೀರಲ್ಲೇ ಕಾಲ ಕಳೆದಿದ್ದಳು. ಆದರೆ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಅವಳ ಫೋನ್ಗೆ HR ಡಿಪಾರ್ಟ್ಮೆಂಟಿಂದ ಅರ್ಜೆಂಟ್ ನೋಟಿಸ್ ಮತ್ತು CEO ಶೌರ್ಯ ಸರ್ ವರ್ಧನ್ ಕಡೆಯಿಂದ ಅಧಿಕೃತ ಸಂದೇಶ ಬಂದಿತ್ತು. ಮಿಸ್ ಧೃತಿ ತಕ್ಷಣವೇ 50ನೇ ಮಹಡಿಯ CEO ಕ್ಯಾಬಿನ್ಗೆ ಹಾಜರಾಗಬೇಕು. ಧೃತಿ ತಲೆ ಎತ್ತಿ ನಿಂತಳು. ತನ್ನ ಕಣ್ಣೀರನ್ನೆಲ್ಲ ನುಂಗಿಕೊಂಡು ಕಡು ನೀಲಿ ಬಣ್ಣದ ಸರಳ ಕಾಟನ್ ಸೀರೆ ಧರಿಸಿ ಗಾಂಭೀರ್ಯದಿಂದ ವರ್ಧನ್ ಗ್ರೂಪ್ನ 50ನೇ ಮಹಡಿಗೆ ಹೆಜ್ಜೆ ಇಟ್ಟಳು. ಕ್ಯಾಬಿನ್ನ ಗಾಜಿನ ಬಾಗಿಲು ತೆರೆದು ಒಳಗೆ ಬಂದಾಗ ಅಲ್ಲಿ ಶೌರ್ಯ ತನ್ನ ಕಪ್ಪು ರಾಯಲ್ ಸೂಟ್ನಲ್ಲಿ ಗ್ಲಾಸ್ ಟೇಬಲ್ ಎದುರು ಕೈಕಟ್ಟಿ ಗಂಭೀರವಾಗಿ ನಿಂತಿದ್ದ. ಅವನ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳಿದ್ದವು. ಮುಖದಲ್ಲಿ ನೋವಿದ್ದರೂ ಅಧಿಕಾರದ ಅಹಂಕಾರ ಮುಖವಾಡದಂತೆ ರಾರಾಜಿಸುತ್ತಿತ್ತು. ಧೃತಿ ಟೇಬಲ್ ಮುಂದೆ ಬಂದು ನಿಂತು, ಏನು ವಿಷಯ ಸರ್? ನಾನು ಈಗಾಗಲೇ ನನ್ನ ID ಕಾರ್ಡ್ ಎಸೆದು ಕೆಲಸ ಬಿಟ್ಟಿದ್ದೀನಿ. ನನ್ನನ್ನು ಇಲ್ಲಿಗೆ ಯಾಕೆ ಕರೆದಿದ್ದೀರಾ ಎಂದಳು ಅತ್ಯಂತ ಕಟುವಾದ ಧ್ವನಿಯಲ್ಲಿ. ಶೌರ್ಯ ನಿಧಾನವಾಗಿ ನಡೆದು ಬಂದ. ಟೇಬಲ್ ಮೇಲಿದ್ದ ದಪ್ಪನೆಯ ಲೀಗಲ್ ಫೈಲ್ ಅನ್ನು ಅವಳ ಮುಂದೆ ಜೋರಾಗಿ ಎಸೆದ. ಕೆಲಸ ಬಿಟ್ಟಿದ್ದೀಯಾ? ಯಾರ ಪರ್ಮಿಷನ್ ತಗೊಂಡು ಕೆಲಸ ಬಿಟ್ಟೆ ಧೃತಿ? ಶೌರ್ಯನ ಧ್ವನಿ ಈಗ ಇಡೀ ಕ್ಯಾಬಿನ್ನಲ್ಲಿ ಗುಡುಗಿತು. ಇದು ನೀನು ಬೀದಿಯಲ್ಲಿ ನೋಡೋ ಯಾವುದೇ ಆರ್ಡಿನರಿ ಕಂಪನಿ ಅನ್ಕೊಂಡಿದ್ಯಾ? ಜಾಯಿನ್ ಆಗುವಾಗ ಸೈನ್ ಮಾಡಿರೋ ಕಂಪನಿ ಅಗ್ರಿಮೆಂಟ್ ರೂಲ್ಸ್ ಓದಿದ್ಯಾ ನೀನು? ಧೃತಿ ದಿಟ್ಟಿಸಿ ನೋಡಿದಳು. ಶೌರ್ಯ ಆ ಫೈಲ್ನ ಒಂದು ಪುಟವನ್ನು ತೆರೆದು ಬೆರಳು ತೋರಿಸಿ ಅಹಂಕಾರದಿಂದ ಹೇಳಿದ. ಅಗ್ರಿಮೆಂಟ್ ಪ್ರಕಾರ ಕಂಪನಿಯ ಮಹತ್ವದ ಪ್ರಾಜೆಕ್ಟ್ ಮುಗಿದ ಮೇಲೂ ಸುಮ್ಮನೆ 1 ವರ್ಷ ನೀನು ಕೆಲಸ ಬಿಟ್ಟು ಹೋಗೋ ಆಗಿಲ್ಲ. ಒಂದು ವೇಳೆ ಅಗ್ರಿಮೆಂಟ್ ಮುರಿದು ಅರ್ಧಕ್ಕೆ ಓಡಿ ಹೋಗ್ತೀನಿ ಅಂದರೆ 1 ಕೋಟಿ ರೂಪಾಯಿ ದಂಡ ಕಟ್ಟಿ ಹೋಗು, ಇಲ್ಲವೇ ಮರ್ಯಾದೆಯಿಂದ ಇನ್ನು 1 ವರ್ಷ ಈ ಆಫೀಸ್ನಲ್ಲೇ ಕೆಲಸ ಮಾಡು. ಧೃತಿಗೆ ಈ ಮಾತು ಕೇಳಿ ಮೈಯೆಲ್ಲ ಉರಿದು ಹೋಯಿತು. 1 ಕೋಟಿ ರೂಪಾಯಿ ದಂಡ? ಇವನ ಈ ಕರಾಳ ಪಂಜರದ ಆಟ ನೋಡಿ ಅವಳ ರಕ್ತ ಕುದಿಯಿತು.
ಧೃತಿ ಟೇಬಲ್ ಮೇಲೆ ತನ್ನ 2 ಕೈಗಳನ್ನಿಟ್ಟು ಶೌರ್ಯನ ಮುಖದ ತೀರಾ ಹತ್ರ ಬಂದು ಕೆಂಡದಂತಹ ಕಣ್ಣುಗಳಿಂದ ಹೇಳಿದಳು. ಶೌರ್ಯವರ್ಧನ್, ನಿನ್ನ ಈ ಅಗ್ರಿಮೆಂಟ್, ನಿನ್ನ ಈ ಹಣದ ಪಂಜರಕ್ಕೆ ಹೆದರಿ ನಾನು ತಲೆಬಾಗಲ್ಲ. 1 ಕೋಟಿ ಇರಲಿ 10 ಕೋಟಿ ಇರಲಿ, ನಿನ್ನ ಈ ಅಹಂಕಾರದ ಜೈಲಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಆದರೆ ನಿನ್ನ ಮುಖದಲ್ಲಿ ಒಂದು ನಗುವನ್ನು ನೋಡೋ ಭಾಗ್ಯ ನಿನಗೆ ಸಿಗಲ್ಲ. ನಿನ್ನ ಈ ಅಹಂಕಾರಕ್ಕೆ ನನ್ನ ಸ್ವಾಭಿಮಾನವೇ ಉತ್ತರ ಕೊಡುತ್ತೆ. ಇಬ್ಬರ ಕಣ್ಣುಗಳಲ್ಲಿ ಕಿಡಿಕಾರುತ್ತಿದ್ದವು. ಅಹಂಕಾರ ಮತ್ತು ಸ್ವಾಭಿಮಾನದ ನಡುವಿನ ಅಸಲಿ ಸಮರ ಈಗ ಮತ್ತಷ್ಟು ಭೀಕರವಾಗಿ ಆರಂಭವಾಗಿತ್ತು. ಅಹಂಕಾರದ ಪಂಜರದಲ್ಲಿ ಬಂಧಿಸಿಡಲು ನೋಡಿದರೆ ಸ್ವಾಭಿಮಾನದ ಜ್ವಾಲೆಯು ಎಂದಿಗೂ ಆರುವುದೇ. ಕೋಟೆ ಗೋಡೆಗಳ ನಡುವೆ ಒಲವ ಅಡಗಿಸಿದರೂ ಎದೆಯಾಳದ ನೋವಿನ ಕಡಲು ಬತ್ತುವುದೇ. ಸ್ನೇಹದ ಕೊಂಡಿಯು ಕಳಚಿ ಬಿದ್ದ ಮೇಲೆ ಉಳಿದಿರುವುದು ಕೇವಲ ಸೇಡಿನ ಅಗ್ನಿಕುಂಡ. ಕಾಲದ ಚಕ್ರದಲ್ಲಿ ಗೆಲ್ಲುವುದೇ ಅಹಂಕಾರ, ಇಲ್ಲವೇ ಮಣಿಯುವುದೇ ಒಲವಿನ ದಿವ್ಯ ಅನುಬಂಧ. 50ನೇ ಮಹಡಿಯ ಸಿಇಒ ಕ್ಯಾಬಿನ್ನ ಗಾಜಿನ ಬಾಗಿಲನ್ನು ದೃಢವಾಗಿ ಮುಚ್ಚಿ ಹೊರಬಂದ ಧೃತಿಯ ಹೆಜ್ಜೆಗಳಲ್ಲಿ ಬಿರುಗಾಳಿಯ ವೇಗವಿತ್ತು. ಅವಳ ಕೆನ್ನೆಗಳು ಮಾನ ಮತ್ತು ಆಕ್ರೋಶದಿಂದ ಕೆಂಪಗಾಗಿದ್ವು. ಲಿಫ್ಟ್ ಕೆಳಗೆ ಇಳಿಯುತ್ತಿದ್ದಂತೆ ಅವಳ ಎದೆಯೊಳಗೆ ಶೌರ್ಯ ಎಸೆದ ಆ 1 ಕೋಟಿ ದಂಡದ ಅಗ್ರಿಮೆಂಟ್ ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು. ಬಡತನ ಮತ್ತು ಮಧ್ಯಮ ವರ್ಗದ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ಕಾನೂನಿನ ಪಂಜರದಲ್ಲಿ ತನ್ನನ್ನು ಕಟ್ಟಿಹಾಕಲು ಹೊರಟ ಶೌರ್ಯನ ಆ ಅಹಂಕಾರಿ ರೂಪ ಅವಳ ರಕ್ತವನ್ನು ಕುದಿಸುತ್ತಿತ್ತು. 8ನೇ ಮಹಡಿಗೆ ಕಾಲಿಡುತ್ತಿದ್ದಂತೆ ತನ್ನ ಡೆಸ್ಕ್ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದ ಧೃತಿಯನ್ನು ಕಂಡು ಅಲ್ಲಿಯೇ ಉಗುರು ಕಚ್ಚುತ್ತಾ ಕಾಯುತ್ತಿದ್ದ ಭವ್ಯ ಮತ್ತು ಸಂತು ತಕ್ಷಣವೇ ಓಡಿ ಬಂದ್ರು. ಧೃತಿ ತನ್ನ ಚೇರ್ನಲ್ಲಿ ಕುಳಿತು ಟೇಬಲ್ ಮೇಲಿದ್ದ ನೀರಿನ ಬಾಟಲಿಯನ್ನು ಎತ್ತಿಕೊಂಡು ಒಂದೇ ಉಸಿರಿಗೆ ಅರ್ಧ ಬಾಟಲಿ ನೀರು ಕುಡಿದಳು. ಅವಳ ಕೈಬೆರಳುಗಳು ನಡುಗುತ್ತಿದ್ದವು. ಕಣ್ಣುಗಳಲ್ಲಿ ಕಣ್ಣೀರು ಹರಿಯಲು ಹವಣಿಸುತ್ತಿದ್ದರೂ ಅದನ್ನು ಹಲ್ಲು ಕಡಿದು ತಡೆ ಹಿಡಿಯುತ್ತಿದ್ದಳು. ಧೃತಿ, ಏನಾಯ್ತು ಕಣೆ ಬಾಸ್? ಏನು ಅಂದ್ರು? ಯಾಕೆ ಇಷ್ಟೊಂದು ಕೋಪದಲ್ಲಿ ಬಂದಿದ್ದೀಯಾ? ಭವ್ಯ ಧೃತಿಯ ಭುಜದ ಮೇಲೆ ಮೆಲ್ಲಗೆ ಕೈಯಿಟ್ಟು ಆತಂಕದಿಂದ ಕೇಳಿದಳು. ಸಂತು ತನ್ನ ಕೈಯಲ್ಲಿದ್ದ ಫೈಲನ್ನು ಪಕ್ಕಕ್ಕಿಟ್ಟು ಟೇಬಲ್ ಎದುರು ಬಾಗಿ ನಿಂತು, ಧೃತಿ ಮೇಡಮ್, ಬಾಸ್ ಏನಾದರೂ ಬೈದ್ರಾ? ಕೆಫೆಯಲ್ಲಿ ನಡೆದಿದ್ದಕ್ಕೆ ನಿಮ್ಮ ಮೇಲೆ ರೇಗಿದ್ರಾ? ಹೇಳಿ ಮೇಡಮ್, ನನಗೆ ಬೆಳಗಿನಿಂದ ಎದೆಯೊಳಗೆ ಡವಡವ ಅಂತಿದೆ. ಧೃತಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಟುವಾಗಿ ನಕ್ಕಳು. ಆ ನಗುವಿನಲ್ಲಿ ಅಪಾರವಾದ ನೋವಿತ್ತು. ಭವ್ಯ, ಆ ಮನುಷ್ಯನಿಗೆ ನಾವು ಮನುಷ್ಯರಾಗಿ ಕಾಣಿಸ್ತಾನೇ ಇಲ್ಲ. ಅವನ ಕಣ್ಣಿಗೆ ನಾವೆಲ್ಲ ಬರೀ ಅವನ ಕಂಪನಿಯ ಗೋಡೆಗಳಿಗೆ ಬಣ್ಣ ಬಳಿಯೋ ಜೀತದಾಳುಗಳು. ನಾನು ರಾಜೀನಾಮೆ ಕೊಟ್ಟು ಹೊರಡೋಕೆ ಹೋದ್ರೆ ನನ್ನ ಮುಖಕ್ಕೆ ಆ ಅಗ್ರಿಮೆಂಟ್ ಫೈಲ್ ಎಸೆದು, ಇದು ಆರ್ಡಿನರಿ ಕಂಪನಿ ಅಲ್ಲ, 1 ವರ್ಷ ಕೆಲಸ ಬಿಟ್ಟು ಹೋಗೋ ಹಾಗಿಲ್ಲ, ಹೋಗ್ತೀನಿ ಅಂದರೆ 1 ಕೋಟಿ ರೂಪಾಯಿಯ ದಂಡ ಕಟ್ಟಿ ಹೋಗು ಅಂತ ಬೆದರಿಸ್ತಿದ್ದಾನೆ. ಧೃತಿಯ ಧ್ವನಿ ಆಕ್ರೋಶದಿಂದ ನಡುಗಿತ್ತು. ವಾಟ್, 1 ಕೋಟಿನ? ಸಂತು ಕಣ್ಣುಗಳಲ್ಲಿ ಬಟ್ಟಲಿನಂತಾದವು. ಅವನು ತನ್ನ 2 ಕೈಗಳಿಂದ ತಲೆ ಹಿಡಿದುಕೊಂಡು, 1 ಕೋಟಿ ರೂಪಾಯಿನ? ಇದೇನು ಕಂಪನಿನ ಇಲ್ಲ ತಿಹಾರ ಜೈಲ? ಅಷ್ಟೊಂದು ದುಡ್ಡು ನೋಡೋಕೆ ನಮ್ಮ 7 ಜನ್ಮ ಸಾಲಲ್ಲ. ಬಾಸ್ಗೆ ಅಷ್ಟೊಂದು ಹೊಟ್ಟೆಯುರಿ ಯಾಕೆ ಧೃತಿ ಮೇಡಮ್? ನೀವು ಆಲೋಕ್ ಸರ್ ಜೊತೆ ಆಟೋ ಹತ್ತಿ ಹೋಗಿದ್ದಕ್ಕೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದಾರಾ? ಭವ್ಯ ಸಂತುನ ಕೈಯನ್ನು ಹಿಡಿದು ಸನ್ನೆ ಮಾಡಿ ಸುಮ್ಮನಿರಿಸಿದಳು. ನಂತರ ಧೃತಿಯ ಪಕ್ಕದ ಚೇರ್ ಎಳೆದುಕೊಂಡು ಕುಳಿತು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಬೆಚ್ಚಗೆ ಹಿಡಿದುಕೊಂಡಳು. ಧೃತಿ, ಶಾಂತವಾಗಿರು. ಅವನು ಕಾರ್ಪೊರೇಟ್ ಸಿಇಒ. ಕಾನೂನಿನ ಪ್ರತಿಯೊಂದು ಲೂಪ್ ಹೋಲ್ಗೆ ಅವನಿಗೆ ಚೆನ್ನಾಗಿ ಗೊತ್ತು. ನೀನು ಕಂಪನಿಗೆ ಜಾಯಿನ್ ಆದಾಗ ಆ NDA ಮತ್ತು ಸರ್ವಿಸ್ ಬಾಂಡ್ಗೆ ಸೈನ್ ಹಾಕಿದ್ದೆ. ಅದರಲ್ಲಿ ಈ ಕ್ಲಾಸ್ ಇರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಶೌರ್ಯ ಸರ್ ನಿನ್ನ ಮೇಲೆ ಈ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದಳು ಭವ್ಯ ಗಂಭೀರವಾಗಿ. ನಾನು ಹೆದರಲ್ಲ ಭವ್ಯ, ಧೃತಿ ದಿಟ್ಟವಾಗಿ ಹೇಳಿದಳು. ಅವನು ನನ್ನನ್ನು ಈ 4 ಗೋಡೆಗಳ ಮಧ್ಯೆ ಕೂಡಿ ಹಾಕ್ಬೋದು, ಆದರೆ ನನ್ನ ಸ್ವಾಭಿಮಾನವನ್ನು ಕಸಿದುಕೊಳ್ಳೋಕೆ ಅವನಿಂದ ಸಾಧ್ಯವಿಲ್ಲ. 1 ವರ್ಷ ಅಲ್ಲ, ಅವನು 10 ವರ್ಷ ಬಾಂಡ್ ಹಾಕಿದರೂ ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಆದರೆ ಇನ್ಮೇಲೆ ಈ ಆಫೀಸ್ನಲ್ಲಿ ಧೃತಿ ಅನ್ನೋ ಜೀವಂತ ಹುಡುಗಿ ಇರಲ್ಲ, ಬರೀ ಕೆಲಸ ಮಾಡೋ ಒಂದು ರೋಬೋಟ್ ಮಾತ್ರ ಇರುತ್ತೆ. ಅವನ ಮುಖ ನೋಡಿ ಒಂದು ಹಾಯ್ ಹೇಳಲ್ಲ, ಒಂದು ಸ್ಮೈಲ್ ಕೊಡಲ್ಲ. ನನ್ನ ಈ ಕಲ್ಲಂತಹ ಮೌನವೇ ಅವನ ಅಹಂಕಾರಕ್ಕೆ ನಾನು ಕೊಡೋ ಅತಿ ದೊಡ್ಡ ಶಿಕ್ಷೆ. ಸಂತು ಎದೆಯುಬ್ಬಿಸಿ, ಕರೆಕ್ಟ್ ಧೃತಿ ಮೇಡಮ್, ಸೂಪರ್ ಡಿಸಿಷನ್. ಬಾಸ್ಗೆ ಆ ದುಡ್ಡಿನ ಗತ್ತು ಇರ್ಬೋದು, ಆದರೆ ನಮ್ಮ 8ನೇ ಮಹಡಿಯ ಸ್ವಾಭಿಮಾನದ ಮುಂದೆ ಅವರ 50ನೇ ಮಹಡಿ ಏನೂ ಇಲ್ಲ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಬಾಸ್. ಕ್ಯಾಬಿನ್ನಿಂದ ಯಾವ ಕೆಲಸ ಬಂದರೂ ನಾನೇ ಮಧ್ಯ ನಿಂತು ಫೈಲ್ ತಗೊಂಡು ಬರ್ತೀನಿ. ನೀವು ಅವರ ಮುಖವನ್ನೇ ನೋಡಬೇಡಿ ಎಂದ. ಧೃತಿ ಭವ್ಯ ಮತ್ತು ಸಂತುನ ಕಡೆ ನೋಡಿ ಕಣ್ಣಂಚಿನ ನೀರನ್ನೊರೆಸಿಕೊಂಡು, ಥ್ಯಾಂಕ್ಸ್ ಕಣ್ರೋ, ನೀವಿಬ್ರು ಜೊತೆಗಿದ್ದೀರಲ್ಲ, ಅದೇ ನನಗೆ ದೊಡ್ಡ ಬೆಂಬಲ ಎಂದಳು.
ಇತ್ತ ನಗರದ ಎಂಜಿ ರಸ್ತೆಯಲ್ಲಿದ್ದ ಶಾಂತವಾದ ಓಪನ್ ಟೆರೆಸ್ ಕೆಫೆಯಲ್ಲಿ ತಣ್ಣನೆಯ ಗಾಳಿ ಬೀಸ್ತಿತ್ತು. ಮೂಲೆಯ ಟೇಬಲ್ನಲ್ಲಿ ಆಲೋಕ್ ಕುಳಿತಿದ್ದ. ಅವನ ಕೆಳತುಟಿಯ ಮೇಲೆ ಇನ್ನೂ ಸಣ್ಣ ಬ್ಯಾಂಡೇಜ್ ಇತ್ತು. ಕಣ್ಣುಗಳಲ್ಲಿ ಗಂಭೀರತೆಯೂ ಇತ್ತು. ಅಷ್ಟರಲ್ಲೇ ಮೆಟ್ಟಿಲುಗಳನ್ನು ಹತ್ತಿ ಬಂದ ರೋಹನ್ ಆಲೋಕ್ ಎದುರಿನ ಚೇರ್ನಲ್ಲಿ ಬಂದು ಕುಳಿತ. ಇಬ್ಬರು ಬಾಲ್ಯದ ಸ್ನೇಹಿತರು ಮುಖಾಮುಖಿ ನೋಡಿಕೊಂಡರು. ಕೆಲ ಕ್ಷಣಗಳ ಕಾಲ ಇಬ್ಬರ ನಡುವೆ ಕೇವಲ ನಿಶ್ಶಬ್ದ ಮಾತ್ರ ಇತ್ತು. ಹೇಗಿದೆ ಗಾಯ? ರೋಹನ್ ಮೆಲ್ಲಗೆ ಕೇಳಿದ. ಆಲೋಕ್ನ ಮುಖದ ಬ್ಯಾಂಡೇಜ್ ಕಡೆಗೆ ಬೆರಳು ತೋರಿಸುತ್ತಾ ಆಲೋಕ್ ಕಟುವಾಗಿ ನಗುತ್ತಾ ಬ್ಲ್ಯಾಕ್ ಕಾಫಿ ಸಿಪ್ ಮಾಡ್ತಾ, ತುಟಿಯ ಮೇಲಿನ ಗಾಯ ಮಾಸಿ ಹೋಗುತ್ತೆ ರೋಹನ್, ಆದರೆ 15 ವರ್ಷಗಳ ಸ್ನೇಹದ ಮೇಲೆ ಬಿದ್ದಿರೋ ಈ ಕಲೆ ಯಾವತ್ತೂ ಮಾಸಲ್ಲ. ರೋಹನ್ ಮುಂಭಾಗಕ್ಕೆ ಬಾಗಿ ಆಲೋಕ್ನ ಕೈಯ ಮೇಲೆ ತನ್ನ ಕೈಯಿಟ್ಟು, ಆಲೋಕ್, ನಾವಿಬ್ರು ಶೌರ್ಯ ಮೂವರು ಸ್ಕೂಲ್ ದಿನಗಳಿಂದ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವರು. ಶೌರ್ಯನಿಗೆ ಅಹಂಕಾರ ಜಾಸ್ತಿ, ಸಿಡುಕು ಜಾಸ್ತಿ. ಅದು ನಿನಗೆ ಗೊತ್ತಿಲ್ವಾ? ಆ ರಾತ್ರಿ ಕೆಫೆಯಲ್ಲಿ ಅವನು ಹೇಗೆ ವರ್ತಿಸಿದ್ದು ಖಂಡಿತ ಅಕ್ಷಮ ತಪ್ಪು. ನಾನು ಅವನ ಪರವಾಗಿ ಮಾತಾಡ್ತಿಲ್ಲ, ಆದರೆ ಅದಕ್ಕೋಸ್ಕರ ನೀವಿಬ್ರು ಹೀಗೆ ವೈರಿಗಳಾಗಬೇಕಾ? ಆಲೋಕ್ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಕಣ್ಣುಗಳಲ್ಲಿ ಕಿಡಿಕಾರುತ್ತಾ ಹೇಳಿದ. ರೋಹನ್, ನಿನಗೆ ಪೂರ್ತಿ ಸತ್ಯ ಗೊತ್ತಿಲ್ಲ. ಶೌರ್ಯನಿಗೆ ಇರೋದು ಬರೀ ಅಹಂಕಾರ ಮಾತ್ರ ಅಲ್ಲ, ಮಿತಿ ಮೀರಿದ ಟಾಕ್ಸಿಕ್ ಪೊಸೆಸಿವ್ನೆಸ್. ಆ ಹುಡುಗಿ ಧೃತಿ ಎಷ್ಟು ಪ್ರಾಮಾಣಿಕವಾಗಿ ಹೆರಿಟೇಜ್ ಪ್ರಾಜೆಕ್ಟ್ಗೆ ಬೆವರು ಸುರಿಸಿದ್ದಾಳೆ ಅನ್ನೋದು ನಮಗೆ ಗೊತ್ತು. ಅವಳು ತನ್ನ ಪರಿಶ್ರಮದ ಬೋನಸ್ ಹಣದಲ್ಲಿ ನಮಗೆ ಒಂದು ಕಪ್ ಕಾಫಿ ಕೊಡಿಸಿದರೆ ಶೌರ್ಯ ಅಲ್ಲಿಗೆ ಬಂದು ಬೀದಿ ರೌಡಿಯ ಥರ ಗಲಾಟೆ ಮಾಡ್ತಾನೆ. ನನ್ನ ಮುಖಕ್ಕೆ ಹೊಡೆದಿದ್ದು ಒಂದೆಡೆಯಾದರೆ ಆ ಹುಡುಗಿಯ ಕೈಯನ್ನು ಹಿಡಿದು ಸಾರ್ವಜನಿಕವಾಗಿ ಎಳೆದನಲ್ಲ, ಅದು ಯಾವ ಸೀಮೆ ಪ್ರೀತಿ ರೋಹನ್? ರೋಹನ್ ನಿಟ್ಟುಸಿರು ಬಿಟ್ಟ. ಶೌರ್ಯ ಒಳಗೊಳಗೆ ಧೃತಿಯನ್ನು ಪ್ರೀತಿಸುತ್ತಿದ್ದಾನೆ ಆಲೋಕ್, ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಆ ಮೂರ್ಖನಿಗೆ ಗೊತ್ತಾಗ್ತಿಲ್ಲ. ಅದು ಪ್ರೀತಿ ಅಲ್ಲ ರೋಹನ್, ಅದು ಅಧಿಕಾರಶಾಹಿ. ಆಲೋಕ್ ದೃಢವಾಗಿ ನುಡಿದ. ಶೌರ್ಯನ ಪ್ರಕಾರ ಅವನ ಕಂಪನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ಅವನ ಗುಲಾಮರು. ಧೃತಿ ನನ್ನ ಜೊತೆ ನಕ್ಕಿದ್ದನ್ನು, ನನ್ನ ಜೊತೆ ಮಾತನಾಡಿದ್ದನ್ನು ಅವನ ಅಹಂಕಾರಕ್ಕೆ ತಡೆದುಕೊಳ್ಳೋಕೆ ಆಗಲಿಲ್ಲ. ಇವತ್ತು ಆಫೀಸ್ನಲ್ಲಿ ಧೃತಿಗೆ 1 ವರ್ಷ ಬಾಂಡ್ ತೋರಿಸಿ 1 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿ ಬೆದರಿಸಿದ್ದಾನೆ ಅಂತ ನನಗೆ ಲೀಗಲ್ ಟೀಮ್ನಿಂದ ವಿಷಯ ತಿಳಿಯಿತು. ಇಂಥ ನೀಚ ಕೆಲಸ ಮಾಡೋ ವ್ಯಕ್ತಿಯನ್ನು ನಾನು ಹೇಗೆ ಗೆಳೆಯ ಅಂತ ಒಪ್ಕೊಳ್ಳಿ? ರೋಹನ್ ಆಘಾತದಿಂದ ಸ್ತಬ್ಧನಾದ. ಶೌರ್ಯ ನಿಜವಾಗಿಯೂ ಲೀಗಲ್ ಬಾಂಡ್ ಇಟ್ಟು ಅವಳನ್ನು ತಡೆದಿದ್ದಾನ? ಹೌದು. ಆಲೋಕ್ ಎದ್ದು ನಿಂತು ಹೇಳಿದ. ನಾನು ಧೃತಿಗೆ ಹೇಳಿದ್ದೀನಿ, ಅವಳಿಗೆ ಇಷ್ಟವಿಲ್ಲದಿದ್ದರೆ ಆ ಕಂಪನಿಯಿಂದ ಹೊರಗೆ ಬರಲಿ, ಆ 1 ಕೋಟಿ ರೂಪಾಯಿಯನ್ನು ನಾನೇ ಕೊಡ್ತೀನಿ ಅಂತ. ಆದರೆ ಆ ಹುಡುಗಿಯ ಸ್ವಾಭಿಮಾನ ಎಂಥದ್ದು ಅಂತ ಗೊತ್ತಾ? ನಾನು ಯಾರಿಗೂ ಹೆದರಲ್ಲ ಸರ್, ಓಡಿ ಹೋಗಲ್ಲ, ಅಲ್ಲಿಯೇ ನಿಂತು ನನ್ನ ಸಾಮರ್ಥ್ಯ ಸಾಬೀತು ಮಾಡ್ತೀನಿ ಅಂದಿದ್ದಾಳೆ. ಶೌರ್ಯನ ಈ ಅಹಂಕಾರದ ನಾಶವನ್ನು ನಾನು ಕಣ್ಣಾರೆ ನೋಡುವವರೆಗೂ ಅವನ ಮುಖವನ್ನು ನಾನು ನೋಡಲ್ಲ. ಆಲೋಕ್ ಅಲ್ಲಿಂದ ಬಿರಬಿರನೆ ಹೊರಟು ಹೋದ. ರೋಹನ್ ಟೇಬಲ್ ಮೇಲೆ ತಲೆ ಇಟ್ಟು ತನ್ನ ಬಾಲ್ಯದ ಗೆಳೆತನ ಹೀಗೆ ಕಣ್ಣೆದುರೇ ಛಿದ್ರವಾಗುತ್ತಿರುವುದನ್ನು ಕಂಡು ಅಸಹಾಯಕನಾಗಿ ಕುಳಿತಿದ್ದ. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.